ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಸುಮಿತ್ರಾ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿದ್ರೆ ಜ್ಯೋತಿಕ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ. ನನಗಿನ್ನ ಹೆಚ್ಚಾಗಿ ಅವಳೇ ನಿನಗಿಷ್ಟ ಅಲ್ವಾ ಮಮ್ಮ, ಹಾಗೆ ಅವಳನ್ನೇ ನಂಬ್ತಿದ್ದಲ್ವಾ, ಅದಕ್ಕೆ ನನಗೆ ಈ ರೀತಿ ಮಾಡಿದ್ಲು. ಅಲ್ಲ ತಾತ, ನಾನು ಅವಳಿಗೆ ಏನು ಅನ್ಯಾಯ ಮಾಡಿದೆ? ಸಿದ್ದುನ ಮನಸಾರಿ ಇಷ್ಟಪಟ್ಟೆ, ಅವನನ್ನು ಕಿತ್ಕೊಂಡು ಹೋದ್ಲು. ಇವಾಗ ನೋಡಿದರೆ ಈ ರೀತಿ ಮಾಡಿದ್ಲು. ಪದೇ ಪದೇ ನನ್ನ ಜೀವನದಲ್ಲಿ ಯಾಕೆ ಅವಳು ಈ ರೀತಿ ಆಟ ಆಡ್ತಿದ್ದಾಳೆ? ನಾನೇನಂತ ತಪ್ಪು ಮಾಡಿದೆ? ನನ್ನ ಫ್ರೆಂಡ್ಸ್ ರಿಲೇಷನ್ಸು ಎಲ್ಲ ಆಡ್ಕೊಂಡು ನಗೋ ಹಾಗೆ ಮಾಡಿಬಿಟ್ಲು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ತಾತ ನಾನು ಎಲ್ಲಿಗೆ ಹೋದ್ರು ನಿನ್ನ ಎಂಗೇಜ್ಮೆಂಟ್ ನಿಂತೋಯ್ತಲ್ಲ ಅಂತ ಕೇಳ್ತಾರೆ, ಅವಮಾನ ಮಾಡ್ತಾರೆ. ನಿಮ್ಮ ಮೊಮ್ಮಗಳಾಗಿದ್ದೀನಲ್ಲ, ನಾನು ಸಹಿಸ್ಕೋಬೇಕಾ? ನನ್ನ ಕೈಲಂತೂ ಸಹಿಸ್ಕೊಳಕ್ಕಾಗಲ್ಲ. ಹಾಗೆ ಈ ಬದುಕೇ ಬೇಡ ಅಂತ ಅನಿಸಿದೆ. ನಾನು ಸತ್ತೋದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಅಂದಾಗ, ಬಿಡ್ತು ಅನ್ನೋ ಬಂಗಾರ ಯಾಕೆ ಹಿಂಗೆ ಅಂತೀಯ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ, ಹೌದು ಮಮ್ಮ, ನನಗೆ ಜೀವನನೇ ಬೇಡ ಅಂತ ಅನಿಸಿದೆ. ನಾನು ಇರಲೇಬಾರ್ದು, ಸತ್ತೋಗ್ಬೇಕು ಅಂತ ರೂಮ್ ಓಡೋಗ್ತಾ ಇರಬೇಕಾದ್ರೆ ಈ ಕಡೆ ಗೋಲ್ಡಿ ಗೋಲ್ಡಿ ಅಂತ ಪಾರಿಜಾತನೂ ಓಡೋಗ್ತಾ ಇರ್ತಾಳೆ. ಹಾಗೆ ತುಂಬ ಟೆನ್ಷನ್ ಮಾಡಿಕೊಂಡು ಸುಮಿತ್ರನು ಸಹ ನಿಂತ್ಕೊ ಬಂಗಾರ ಬಂಗಾರ ಅಂತ ರೂಮ್ ಕಡೆ ಓಡೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತಾತ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು, ನೋಡ್ದ ದಶರಥ, ಹೇಗಿದ್ದ ಮನೆ ಯಾವ ರೀತಿ ಆಯಿತು, ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಅದ್ಯಾವುದೋ ಒಂದು ಹುಡುಗಿ ಬಂದು ನಮ್ಮ ಮನೆ ಮರ್ಯಾದೆ ಎಲ್ಲ ಹಾಳು ಮಾಡ್ತಿದ್ದಾಳಲ್ಲ, ಅಷ್ಟಕ್ಕೂ ಯಾರು ಅವಳಿಗೂ ಈ ಮನೆಗೆ ಏನು ಸಂಬಂಧ ಇದೆ? ಏನೂ ಇಲ್ಲ. ನಮ್ಮನೆ ಸಂಬಂಧಕ್ಕೆ ಏನಕ್ಕೆ ಅವಳು ಮೂಗು ತೋರಿಸ್ಬೇಕು? ನನ್ನ ಮರ್ಯಾದೆನೂ ಕಳೆದ್ಲು, ಹಾಗೆ ಯಾರೋ ನನ್ನ ಮನೆಯವ್ರ ಮರ್ಯಾದೆನೂ ಸಹ ಕಳೆದ್ಲು. ಅಷ್ಟಕ್ಕೆ ಅವಳು ಯಾರು ಅಂತ ಅನ್ಬೇಕಾದ್ರೆ ಸಮಾಧಾನ ಮಾಡ್ಕೊಳ್ಳಿ. ನನಗೂ ಬೇಜಾರಾಗ್ತಿದೆ, ಆದರೆ ಏನು ಮಾಡಲಿ? ಜ್ಯೋತಿಕ ಹಣೆ ಬರದಲ್ಲಿ ಏನಿದೆಯೋ ಹಾಗೆ ಶಾರದಾ ಏನಕ್ಕೆ ಈ ರೀತಿ ಆಡ್ತಿದ್ದಾಳೋ ನನಗೂ ಒಂದು ಗೊತ್ತಿಲ್ಲ ಅಂತ ಅಂದಾಗ, ಅಲ್ಲ ದಶರಥ, ಇಷ್ಟೆಲ್ಲ ಆದರೂ ಸಹ ನೀನು ಅವಳ ಮಾತನ್ನು ಇನ್ನೂ ನಂಬ್ತಾ ಇದೆಯಲ್ಲ, ನಿನಗೇನು ಹೇಳಬೇಕು? ನನಗೊಂದು ಗೊತ್ತಾಗ್ತಿಲ್ಲ ಅಂತ ತಾತ ಬೈತಾ ಇರ್ತಾರೆ. ಹಾಗೆ ನನ್ನ ಕಡೆ ವೈದೇಹಿ ಮನೇಲಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು, ಅಯ್ಯೋ ದೇವ್ರೆ, ಇಷ್ಟೊತ್ತಾದರೂ ನನ್ನ ಗಂಡ ಮನೆಗೆ ಬರಲೇ ಇಲ್ವಲ್ಲ. ಆ ಮನೆಯವ್ರಿಗೆ ಬೇರೆ ನನ್ನ ಗಂಡನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಆ ಕೋಪದಲ್ಲಿ ಅವ್ರನ್ನ ಏನಾದರೂ ಮಾಡಿಬಿಟ್ರೆ ಏನಪ್ಪ ಮಾಡಲಿ? ಇವಾಗಷ್ಟು ನನಗೆ ತಾಳಿ ಭಾಗ್ಯ ಕೊಟ್ಟಿದೆಯಾ, ಅದನ್ನು ಕಿತ್ಕೋಬೇಡ ಭಗವಂತ ಅಂತ ಬೇಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಆನ್ ಮಾಡ್ತಾ ಇರ್ತಾರೆ. ಅಯ್ಯೋ, ನನ್ನ ಗಂಡ ಬಂದುಬಿಟ್ರು ಅಂತ ಅನಿಸುತ್ತೆ. ಥ್ಯಾಂಕ್ಸ್ ದೇವ್ರೆ, ಮನೆಗೆ ನನ್ನ ಗಂಡನ ಕಳಿಸಿದ್ಕೆ ಅಂತ ಖುಷಿಯಿಂದ ಡೋರ್ ಓಪನ್ ಮಾಡಿದರೆ, ಈ ಕಡೆ ಮುರಳಿ ಹುಚ್ಚಿನ ಥರ ಬಟ್ಟೆನೆಲ್ಲ ಹರ್ಕೊಂಡು ಬಂದಿರ್ತೇನೆ. ಇದೇನು ರೀ ಈ ಅವತಾರದಲ್ಲಿ ಬಂದಿದ್ದೀರಾ ಅಂತ ಅಂದಾಗ, ಕಷ್ಟಪಟ್ಟು ನಾನು ಓಡೋಡ್ಕೊಂಡು ಬಂದೆ ಕಣೆ ಅಂತ ಅಂದಾಗ, ಅಟ್ಲೀಸ್ಟ್ ನಿಮ್ಮ ಜೀವನ ಆದರೂ ಉಳಿದಿದೆಯಲ್ಲ, ಬನ್ನಿ ಅಂತ ಅಂದಾಗ, ಅವನು ತಲೆ ಸುತ್ತಿ ಕೆಳಗಡೆ ಬಿದ್ದ ತಕ್ಷಣ, ರೀ ಏನಾಯಿತು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಅಳ್ತಾ ಇರಬೇಕಾದ್ರೆ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಬರ್ತಾ ಇರುತ್ತೆ. ಹಾಗೆ ಇದೇನಿದು ಇಷ್ಟು ತನಕ ಕಂಡಿದ್ದು ಕನಸಲ್ವಾ ಅಂತ ಅಂದ್ಬಿಟ್ಟು ಕಣ್ಣೀರು ಒರೆಸ್ಕೊಂಡು ಮತ್ತೆ ಡೋರ್ ಓಪನ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಡೋರ್ ಓಪನ್ ಮಾಡಿದ ತಕ್ಷಣ ಈ ಕಡೆ ಮುರಳಿ ಸಿಕ್ಕಾಪಟ್ಟೆ ಖುಷಿಯಿಂದ ಸ್ವೀಟ್ನ ತೊಗೊಬಂದ್ಬಿಟ್ಟು ತಿನ್ನು ವೈದೇಹಿಯಿಂದ ತಿನ್ನಿಸ್ತಿರ್ಬೇಕಾದ್ರೆ, ಅಯ್ಯೋ ರಾಮ, ಇಷ್ಟು ಖುಷಿಯಾಗಿ ಬಂದಿದ್ದೀರಾ, ಏನಾಯ್ತು ಅಂತ ಗುಡ್ ನ್ಯೂಸ್ ಏನು ಅಂತ ಅಂದಾಗ, ಹೇಳ್ತೀನಿ ಮೊದಲು ತಿನ್ನಿ ಅಂತ ಅನ್ಬೇಕಾದ್ರೆ, ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ರೀ. ಆ ಮನೆಯವ್ರು ಎಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಹೊಡೆದು ಬಟ್ಟೆ ಎಲ್ಲ ಹರಿದು ಚಿಂಜೆ ಚಿತ್ರನ ಥರ ಕಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ, ಅಯ್ಯೋ ನಿನ್ನ ಆ ರೀತಿ ಏನೂ ಇಲ್ಲ, ಖುಷಿಯಾಗಿ ಸ್ವೀಟ್ ತಿನ್ನಿ ಅಂತ ಅಂದಾಗ, ಹಾಗಾದರೆ ಮನೆಯವರೆಲ್ಲ ನಿಮ್ಮನ್ನು ಒಪ್ಕೊಂಡ್ರಾ? ಅನು ನಿನ್ನನ್ನು ಒಪ್ಕೊಂಡ್ರಾ? ನನ್ನನ್ನು ಏನಾದರೂ ಕೇಳಿದ್ರಾ ಅಂದಾಗ, ಆ ರೀತಿ ಏನೂ ಆಗಿಲ್ಲ ಬಿಡಮ್ಮ ಅಂತ ಅಂದಾಗ, ಹಾಗಾದರೆ ಏನಕ್ಕೆ ಸ್ವೀಟ್ ಕೊಡ್ತಾಯಿದ್ದಾರೆ ನಿಮ್ಮಪ್ಪ ಅಂತ ಅಂದಾಗ, ಅಯ್ಯೋ ಅದೊಂದು ದೊಡ್ಡ ಗುಡ್ ನ್ಯೂಸ್ ಕಣೆ ಅಂತ ಅಂದಾಗ, ಅದೇನು ಹೇಳಿ ಅಂತ ಅನ್ಬೇಕಾದ್ರೆ, ಈ ಥರ ಶಾರದಾ ಇದ್ದಾಳಲ್ಲ, ಅವಳು ಜ್ಯೋತಿಕಾ ಮತ್ತು ರೋಹನ್ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಟ್ಲು ಅಂತ ಅಂದಾಗ, ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನ್ರಿ ಈ ರೀತಿ ಹೇಳ್ತಿದ್ದೀರಾ, ಅದಕ್ಕೆ ನೀವು ಖುಷಿ ಪಡ್ತಿದ್ದೀರಾ ಅಂತ ಅಂದಾಗ, ಹೌದು ಕಣೆ, ಅವತ್ತು ನನ್ನ ಮರ್ಯಾದೆನ ಕಳೆದ್ಲು, ಇವತ್ತು ಅವರಿಬ್ಬರು ಎಂಗೇಜ್ಮೆಂಟ್ನ ನಿಲ್ಸೋಕ್ಕೋಗಿ ತನ್ನ ಮರ್ಯಾದೆನ ತಾನೇ ಕಳ್ಕೊಂಡ್ಲು. ನಮ್ಮ ಮನೆಯವ್ರ ಮುಂದೆ ಮತ್ತೆ ಅವಳು ಸರಿ ಇಲ್ಲ ಅಂತ ಅವಳೇ ಪ್ರೂವ್ ಮಾಡ್ಕೊಂಡ್ಲು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ಬೇಡ ರೀ, ಅವಳ ಮೇಲೆ ಈ ರೀತಿ ತಪ್ಪು ಅಪರಾಧನ ಮಾಡಬೇಡಿ, ಅವಳು ತುಂಬ ಒಳ್ಳೆಯವಳು ಅಂತ ಅನ್ಬೇಕಾದ್ರೆ, ನಿನಗೇನೆ ಆಗಿದೆ, ನೀನು ಸಹ ಶಾರದಾ ಅಂತ ಜಪ ಮಾಡ್ತಿದ್ದೆಯಲ್ಲ ಅಂತ ಅಂದಾಗ, ಹೌದು ರೀ, ಅವತ್ತು ಅವಳು ಮನೆಯವ್ರನ್ನೆಲ್ಲ ಒಪ್ಪಿಸ್ಲಿಲ್ಲ ಅಂತಂದರೆ ಎಲ್ಲರ ಮುಂದೆ ನಮ್ಮ ಮದುವೆ ಎಲ್ಲ ಆಗ್ತಿತ್ತು ರೀ. ಏನೂ ಬಲವಾದ ಕಾರಣ ಇರೋದ್ರಿಂದ ಅವಳು ಎಂಗೇಜ್ಮೆಂಟ್ನ ನಿಲ್ಲಿಸಿದ್ದಾಳೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ಇಲ್ಲ ನನ್ನ ಮರ್ಯಾದೆ ಕಳೆದಿದ್ದಾಳೆ, ನನ್ನ ಕುಟುಂಬನ ದೂರ ಮಾಡಿದ್ದಾಳೆ, ಸಿದ್ದು ವಿಮಲನ್ನು ದೂರ ಮಾಡಿದ್ದಾಳೆ, ನನ್ನನ್ನು ದೂರ ಮಾಡಿ ಅವಳು ನೆಮ್ಮದಿಯಾಗಿರೋಕ್ಕೆ ನಾನು ಖಂಡಿತ ಬಿಡಲ್ಲ, ಅವಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ಬೈತಾ ಇರ್ತಾನೆ. ಹಾಗೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಲಿಲ್ಲ ಅಂತಂದರೆ ನನ್ನ ಹೆಸರು ಮುರಳಿನೇ ಅಲ್ಲ, ನೋಡ್ತಾ ಇರೋ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದರೆ ವೈದೇಹಿಗೂ ಅವನಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ರೂಮಿಗೆ ಬಂದು ಜ್ಯೋತಿಕಾ ಸೈಲೆಂಟಾಗಿ ಕೂತಿರ್ಬೇಕಾದ್ರೆ, ಪಾರಿಜಾತ, ನೋಡು ನನ್ನ ಬಂಗಾರ ಅಲ್ವಾ ನೀನು, ಈ ರೀತಿ ಇರಬೇಡ, ಆ ಶಾರದಾ ನಿನ್ನ ಲೈಫಿಂದ ದೂರ ಹೋಗೋ ಮಾಡೋಕ್ಕೆ ನಾನು ಏನಾದರೂ ಮಾಡೇ ಮಾಡ್ತೀನಿ, ಅಷ್ಟಕ್ಕೂ ನೀನು ಅಳ್ತಲೂ ಇಲ್ಲ, ನಗ್ತಲೂ ಇಲ್ಲ, ಏನು ಮಾಡ್ತಿಲ್ಲ, ನಿನ್ನ ಮುಖದಲ್ಲಿ ಯಾವ ಭಾವನೆಯೂ ಸಹ ಎದ್ದು ಕಾಣ್ತಾ ಇಲ್ಲ, ಯಾಕೆ ಈ ರೀತಿ ಇದೆಯಾ ಅಂತ ಅಂದಾಗ, ಬೇಕು ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ, ಅಲ್ಲ ಇವಳಿಗೆ ಏನಾಯಿತು, ನಾನೇನಾದರೂ ಬೈದ್ನಾ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಪಾರಿಜಾತ ಯೋಚನೆ ಮಾಡ್ತಿರ್ಬೇಕಾದ್ರೆ,
ಗೋಲ್ಡಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಸುಮಿತ್ರಾ ಅಲ್ಲಿ ಬಂದು ನಿಂತಿರೋದನ್ನ ಮಿರರಲ್ಲಿ ನೋಡಿಬಿಟ್ಟು ಬೇಕು ಬೇಕು ಅಂತ ಇವಳು ಅಳ್ತಾ ಇದ್ದರೆ ಸುಮಿತ್ರನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸುಮಿತ್ರಾ ಹತ್ರ ಬಂದುಬಿಟ್ಟು ಕೂತ್ಕೊಂಡಾಗ ಮಮ್ಮ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊ ಬಂಗಾರ, ಜೀವನದಲ್ಲಿ ಈ ಥರದ್ದೆಲ್ಲ ನಡೀತಾ ಇರುತ್ತೆ, ಪ್ರಪಂಚದಲ್ಲಿ ಎಲ್ಲರಿಗೂ ಆಗುತ್ತೆ ಬಂಗಾರ, ಆದರೆ ಇದನ್ನೆಲ್ಲ ದಾಟಿ ನಾವು ಜೀವನನ ಮಾಡಲೇಬೇಕು ಅಂತ ಅಂದಾಗ, ಹಾಗಾದರೆ ನಾನು ಅಷ್ಟು ಕೆಟ್ಟವಳ, ನಾನು ಯಾರಿಗೆ ಆ ರೀತಿ ಅನ್ಯಾಯ ಮಾಡಿದ್ದೀನಿ, ಆ ದೇವರು ನನಗೆ ಏನಕ್ಕೆ ಈ ರೀತಿ ಮಾಡ್ತಾನೆ, ಆ ಸಿದ್ದುನ ಅಷ್ಟು ಮನಸಾರಿ ಇಷ್ಟಪಟ್ಟೆ, ಆ ಶಾರದಾ ಕಿತ್ಕೊಂಡೋದ್ಲು, ಇವಾಗ ಹೇಗೋ ಹೊಸ ಜೀವನನ ಕಟ್ಕೊಳ್ಳೋಣ ಅಂತ ರೋಹನ್ ಮದುವೆ ಹಾಕಿ ಹೋದರೆ ಎಂಗೇಜ್ಮೆಂಟ್ನ ನಿಲ್ಲಿಸಿದ್ಲಲ್ಲ, ಇದರಿಂದ ಅವಳಿಗೆ ಏನು ಸಿಕ್ತು, ಯಾಕೆ ನನ್ನನ್ನು ಕಾಡ್ತಾ ಇದ್ದಾಳೆ, ನಾನೇನು ಅನ್ಯಾಯ ಮಾಡಿದ್ದೀನಿ ಅಂತ ಕಣ್ಣೀರು ಹಾಕ್ತಿದ್ರೆ ಸುಮಿತ್ರನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಶಾರದಾ ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರಾ ಸಮಾಧಾನಕ್ಕೂ ಬಂಗಾರ, ನಿನಗೋಸ್ಕರ ನಾನು ಎಷ್ಟು ವ್ರತ ಪೂಜೆ ಎಲ್ಲ ಮಾಡಿದ್ದೀನಿ ಗೊತ್ತಾ, ಹಸೆಮಣೆವರೆಗೂ ಹೋಗಿ ಅವಾಗಲೂ ಹಂಗೆ ನಿಂತೋಯ್ತು, ಇವಾಗ ನೋಡಿದ್ರೆ ಎಂಗೇಜ್ಮೆಂಟ್ ನಿಂತೋಯ್ತು, ಆ ದೇವರಿಗೆ ಎಷ್ಟು ಪೂಜೆ ಪುನಸ್ಕಾರ ವ್ರತ ಎಷ್ಟು ಮಾಡಿದ್ರು ಸಹ ಆ ದೇವರು ಏನಕ್ಕೆ ನನಗಿಂತ ಅನ್ಯಾಯ ಮಾಡ್ತಿದ್ದಾನೆ ಅಂತ ಅಂದಾಗ, ದೇವರು ಏನಕ್ಕೆ ಮಮ್ಮ ಬೈತಾ ಇದ್ದೀರಾ, ದೇವರೆಲ್ಲ ಮಾಡಿರೋದು ಆ ಶಾರದಾ ಮಾಡಿರೋದು, ಈಗಲೂ ಸಹ ನೀವು ಶಾರದಾ ಮಾಡಿರೋದು ತಪ್ಪು ಅಂತ ನಿಮಗೆ ಅನ್ನಿಸ್ತಲೇ ಇಲ್ಲ ಅಲ್ವಾ, ಎತ್ತು ಮಗಳು ಏನಂದರೂ ನಂಬಲ್ಲ, ಆದರೆ ಅವಳು ಏನು ಹೇಳಿದ್ರು ನೀವು ನಂಬ್ತೀರಾ ಅಲ್ವಾ, ನಿಮಗೆ ನನಗಿನ್ನ ಅವಳೇ ಇಷ್ಟ ಅಲ್ವಾ ಅಂತ ಅಂದಾಗ ಅವಳಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕಾ ಬೇಕು ಬೇಕು ಅಂತ ಕಣ್ಣೀರು ಹಾಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ, ಒಂದು ವೇಳೆ ಅಮ್ಮ ನಾನೇನಾದರೂ ಸತ್ತೋದ್ರೂ ಸಹ ನಿನಗೆ ನನ್ನ ಮಗಳು ಸತ್ತೋಗಿದ್ದಾಳೆ ಅನ್ನೋ ಫೀಲಿಂಗ್ಸೇ ಇರ್ತಿರ್ಲಿಲ್ಲ, ಯಾಕೆ ಅಂತಂದರೆ ಶಾರದಾ ಇದ್ದಾಳಲ್ವಾ ಅವಳನ್ನೇ ಮಗಳು ಅಂತ ಅನ್ಕೋತಿದ್ದೆ ಅಲ್ವಾ ಅಂತ ಅಂದಾಗ, ಏನೇ ಬಂಗಾರ ಈ ರೀತಿ ಮಾತಾಡ್ತಿದ್ಯಾ, ಯಾವತ್ತಿದ್ರೂ ನೀನೇ ನನ್ನ ಹೆತ್ತು ಮಗಳು, ಈ ರೀತಿ ಅನ್ಬೇಡ ಕಣೆ ಅಂತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ಯಾವತ್ತಿದ್ರೂ ನೀನೇ ಕಣೆ ನನ್ನ ಎತ್ತು ಮಗಳು, ಸಾವಿನ ಬಗ್ಗೆ ಯಾವತ್ತೂ ಮಾತಾಡಬೇಡ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಪಾರಿಜಾತ ಮತ್ತೆ ಬೈತಾ ಇರ್ತಾಳೆ, ನೀನು ಕೊಟ್ಟ ಸಲಹೆಯಿಂದಲೇ ಶಾರದಾ ಈ ರೀತಿ ಆಡ್ತಾ ಇರೋದು, ಅಲ್ಲ ರೋಹನ್ ಎಂಥ ಒಳ್ಳೆ ಹುಡುಗ ಅಂತ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ, ಅಷ್ಟಕ್ಕೂ ಜ್ಯೋತಿಕನ ಬಾಲ್ಯ ಸ್ನೇಹಿತ, ಹಾಗೆ ನಿಮ್ಮ ಮಾವನವ್ರಿಗೆ ಪರಿಚಯ ಇರೋರು, ಅಷ್ಟೆಲ್ಲ ನಾವು ವಿಚಾರಿಸಿ ಎಂಗೇಜ್ಮೆಂಟ್ ಮಾಡ್ತಾ ಇದ್ರೆ ಈ ರೀತಿ ಮಾಡಿದ್ಲಲ್ಲ ಇದು ಸಾರಿನಾ ಅಂತ ಬೈತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಕಣ್ಣರ್ಸ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ಮಮ್ಮ ನೀನು ಹೇಳು, ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ಏನು ಮಾಡ್ತಾ ಇದ್ದೆ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನಾನು ಕನಸು ಹಾಗೆ ನನ್ನ ಮುಂದಿನ ಕಲ್ಪನೆ ಆಸೆ ಆಕಾಂಕ್ಷೆ ಎಲ್ಲ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಯಿತು ಮಮ್ಮ, ಹಾಗೆ ಒಂದು ಸಲ ಅಲ್ಲ ಎರಡೆರಡು ಸಲ ಈ ರೀತಿ ಆಗಿದೆ ಅಂತ ಅಂದಾಗ ಈ ಕಡೆ ಸುಮಿತ್ರಾ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಶಾರದಾ ಬಂದು ರೋಹನ್ ಮತ್ತು ಜ್ಯೋತಿಗೆ ಎಂಗೇಜ್ಮೆಂಟ್ ನಿಲ್ಲಿಸಿದ್ದು, ಈ ಥರ ರಮ್ಯಾ ಅನ್ನೋ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದು ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು, ಖಂಡಿತ ಜ್ಯೋತಿಕಾ ಮದುವೆ ಏನಾದರೂ ಮಾಡೋಕೆ ಕೊಟ್ಟರೆ ನಾನು ಅದನ್ನು ನಿಲ್ಲಿಸ್ತೀನಿ ಅಂತ ವಾರ್ನ್ ಮಾಡಿದ್ದು ಎಲ್ಲ ನೆನ್ಪು ಮಾಡಿಕೊಂಡು, ನೋಡು ಬಂಗಾರ ನನಗೆ ಹುಚ್ಚಿಡಿತಿದೆ, ಇನ್ಮೇಲೆ ನನ್ನ ಕೈಲಿ ತಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಇನ್ಮೇಲೆ ಅವಳು ಯಾರೋ ನಾನು ಯಾರೋ, ಅವಳು ನನ್ನ ಮಗಳು ಅಲ್ಲ, ನಾನು ಅವಳಿಗೆ ಅಮ್ಮನೂ ಅಲ್ಲ, ಇನ್ಮೇಲೆ ಅವಳನ್ನ ಸುಮ್ಮನೆ ಬಿಡಲ್ಲ, ನನ್ನ ಮಗಳ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ, ನನಗೆ ತಲೆ ಕೆಟ್ಟೋಗಿದೆ ಅಂತ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ, ನೋಡು ಮಮ್ಮ ನನ್ನ ಬಾಳಲ್ಲಿ ಯಾರು ಬೇಕಾದರೂ ಬಂದು ಆಟ ಆಡ್ಬೋದು, ಏಕೆಂದರೆ ನಾನೊಂಥರ ಅವರಿಗೆ ಆಟ ಆಡೋ ಗೊಂಬೆ ಥರ ಆಗಿದ್ದೀನಿ, ಇದೇ ರೀತಿ ಆದರೆ ನನಗೆ ಹುಚ್ಚಿಡಿಯುತ್ತೆ ಮಮ್ಮ ಅಂತ ಅಂದಾಗ, ಇಲ್ಲ ಬಂಗಾರ ಆ ರೀತಿ ಆಗೋಕ್ಕೆ ನಾನು ಖಂಡಿತ ಬಿಡಲ್ಲ ಕಣೋ, ಯಾವಾಗಲೂ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಮತ್ತೆ ಕಣ್ಣೀರು ಹಾಕ್ಕೊಂಡು ಜ್ಯೋತಿಕನ ಸಮಾಧಾನ ಮಾಡ್ತಿರ್ತಾಳೆ. ನೀನು ತಲೆ ಕೆಡಿಸ್ಕೋಬೇಡ, ಅವಳು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆನ ನಾನು ಕೊಡ್ತೀನಿ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ ಮಮ್ಮ, ಏನಕ್ಕೆಲ್ಲ ನನ್ನ ಹಣೆ ಬರ ಅಂತ ನಾನು ಅನುಭವಿಸ್ತೀನಿ ಅಂತ ಜ್ಯೋತಿಕಾ ನಾಟಕ ಮಾಡ್ತಿರ್ಬೇಕಾದ್ರೆ, ಇಲ್ಲ ಬಂಗಾರ ನಿನ್ನ ವಿಷಯಕ್ಕೆ ಅವಳು ಬರಬಾರ್ದು ಆ ರೀತಿ ಮಾಡ್ತೀನಿ ಅಂತ ಕೋಪ ಮಾಡಿಕೊಂಡು ಸುಮಿತ್ರೆ ಎದ್ದೋಗ್ತಿದ್ರೆ ಜ್ಯೋತಿಕಾ ಅವಳೊಳಗೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ನೋಡು ಶಾರದಾ, ಅಮ್ಮನ ಶಕ್ತಿ ದೊಡ್ಡ ಶಕ್ತಿ ಅಂತ ಎಷ್ಟು ದಿನ ಮೆರೀತಿದ್ದೆಲ್ಲ, ಈ ಅಮ್ಮನ್ನೇ ತಿರುಗಿ ಬೀಳೋ ಹಾಗೆ ಮಾಡಿದ್ದೀನಿ, ನೋಡು ನಿನ್ನ ವಿರುದ್ಧ ಯಾವ ರೀತಿ ತಿರುಗಿ ಬಿಡ್ತಾರೆ, ಇದು ಕಣೆ ಜ್ಯೋತಿಕನ ಪವರ್ ಅಂತ ಅಂದರೆ ಅಂತ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಶಾರದಾ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅನಸೂಯ ಬರ್ತಾಳೆ. ಶಾರದಾ ಏನು ಅಡುಗೆ ಮಾಡಲೆ, ಅನ್ನ ಇದೆ ಸಾಂಬಾರು ಮಾಡಲಾ ಅಥವಾ ತೆಂಗಿನ ತುರಿ ಹಾಕಿ ಚಟ್ನಿ ಮಾಡಲಾ ಅಂತ ಅಂದಾಗ, ನನಗೆ ಹಸಿವಿಲ್ಲ ಅಮ್ಮ, ಬೇರೆಯವ್ರಿಗೆಲ್ಲ ಅಡುಗೆ ಮಾಡಿ ಅಂತ ಅಂದಾಗ, ಯಾಕೆ ಈ ರೀತಿ ಮಾತಾಡ್ತೀಯಾ, ಯಾವುದೋ ಒಂದು ಘಟನೆನ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಕೊರಗಬೇಡ ಕಣೆ, ನೀನೇನಾದರೂ ಊಟ ಮಾಡಲ್ಲ ಅಂತಂದರೆ ಮನೇಲಿ ಯಾರೂ ಊಟ ಮಾಡಲ್ಲ, ದೀಪನೂ ಸಹ ಊಟ ಬೇಡ ಅಂತ ಹೇಳ್ತಾಳೆ, ಅಷ್ಟಕ್ಕೂ ಈ ಅವಮಾನ ಇದೆಲ್ಲ ನಮಗೇನು ಹೊಸ್ತಲ್ಲ ಅಲ್ವೇನೆ ಅಂತ ಅಂದಾಗ, ಸರಿ ಅಮ್ಮ ಆಯಿತು ನಾನೇ ಅಡುಗೆ ಮಾಡ್ತೀನಿ ಅಂತ ಕಿಚನ್ ಕಡೆ ಹೋಗ್ತಾ ಇರಬೇಕಾದ್ರೆ ಸುಮಿತ್ರಾ ಡೋರ್ ಎದುರುಗಡೆ ಬಂದು ನಿಂತಿರ್ತಾಳೆ. ಸುಮಿತ್ರನ ನೋಡಿ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ, ಜೊತೆಗೆ ಖುಷಿನೂ ಆಗ್ತಿರ್ಬೇಕಾದ್ರೆ, ಅಮ್ಮ ನೀವಾ ಬಂದಿದ್ದು ಬನ್ನಿ ಒಳಗಡೆ ಅಂತ ಅಂದರೆ, ಗರ ಬಡ್ದರ ರೀತಿ ಸೈಲೆಂಟಾಗಿ ಸುಮಿತ್ರಾ ನಿಂತಿರೋದನ್ನು ನೋಡಿ ಏನಾಗಿರ್ಬೋದು ಅಂತ ಹೊರಗಡೆ ಓಡೋಡಿ ಬರ್ತಾ ಇರ್ತಾಳೆ. ಹಾಗೆ ಓಡೋಡಿ ಬಂದವಳು, ಅಮ್ಮ ಇಲ್ಲೇ ಯಾಕೆ ನಿಂತಿದ್ದೀರಾ, ನಿಜವಾಗ್ಲೂ ನೀವು ಬಂದಿದ್ದೀರಾ, ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ವಿಮಲಮ್ಮ ನೋಡಿ ಬನ್ನಿ ಯಾರು ಬಂದಿದ್ದಾರೆ, ಸುಮಿತ್ರಮ್ಮ ಬಂದಿದ್ದಾರೆ, ಅಮ್ಮ ಬನ್ನಿ ಒಳಗಡೆ ಅಂತ ಅಂದಾಗ, ಇನ್ನು ಏನು ಉಳಿಸಿದೀಯಾ ಅಂತ ನೀನು ನನ್ನನ್ನು ಒಳಗಡೆ ಕರಿತಿದ್ದೀಯಾ,
ಅಷ್ಟಕ್ಕೂ ನೀನು ಯಾವ ಇದ್ರಲ್ಲಿ ನನ್ನನ್ನು ಅಮ್ಮ ಅಂತ ಕರಿತಿದ್ಯಾ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಿನಗೆ ಒಂಚೂರು ಸಹ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ, ಏನು ಉಳಿಸಿದ್ಯಾ ಅಂತ ನನ್ನನ್ನು ಅಮ್ಮ ಅಂತ ನೀನು ಕರಿತಿದ್ಯಾ ಅಂತ ಅಂದಾಗ ಅಷ್ಟೊತ್ತಿಗೆ ವಿಮಲ ಸಿದ್ದು ಹೊರಗಡೆ ಬರ್ತಾರೆ. ಅತ್ತೆ ಪ್ಲೀಸ್ ಒಳಗಡೆ ಬಂದು ಮಾತಾಡಿ, ದಯವಿಟ್ಟು ಜನ ನೋಡಿದವರು ತಪ್ಪಾಗಿ ತಿಳ್ಕೊತಾರೆ ಅಂತ ಅಂದಾಗ ಇನ್ನು ಏನು ಉಳಿದಿದೆ ಅಂತ ನಾನು ಮಾತಾಡಬೇಕು, ಜನ ಏನು ಅನ್ಕೊಂಡ್ರು ನನಗದು ಏನು ಅನ್ಸಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಕಣ್ಣೀರು ಹಾಕ್ಕೊಂಡು ನಿಶ್ಚಿತಾರ್ಥ ನಡೀತಿರ್ಬೇಕಾದ್ರೆ ಬಂದಿರೋ ಜನಗಳು ಏನು ಅನ್ಕೋತಾರೆ ಅಂತ ತಲೆ ಕೆಡಿಸ್ಕೊಳ್ಳದೆ ನನ್ನ ಮಗಳು ಎಂಗೇಜ್ಮೆಂಟ್ನ ನಿಲ್ಲಿಸಿದ್ಲಲ್ಲ, ಇಂಥವ್ಳು ಮಾನ ಮರ್ಯಾದೆ ಇದ್ದರಷ್ಟು ಹೋದ್ರಷ್ಟು, ಅಲ್ಲ ಎಲ್ಲೋ ಬಿದ್ದಿದ್ದವಳನ್ನ ನನ್ನ ಮನೆಗೆ ಕರ್ಕೊಬಂದು ಜಾಗ ಕೊಟ್ಟೆ, ಹಾಳಾಗಿ ನನ್ನ ಮನಸ್ಸಲ್ಲೂ ಜಾಗ ಕೊಟ್ಟನಲ್ಲ, ನನಗೆ ಆಗಲೇಬೇಕಾಗಿದ್ದು, ನನ್ನಂಥವಳಿಗಿದೆಲ್ಲ ಆಗಲೇಬೇಕಾಗಿದ್ದು ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ದರೆ ಈ ಕಡೆ ಶಾರದನಿಗೂ ಸಹ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಅಮ್ಮ ಪ್ಲೀಸ್ ಈ ರೀತಿ ಎಲ್ಲ ಅನ್ಬೇಡಿ, ನಿಮ್ಮನ್ನು ಅಮ್ಮನ ಗೌರವದಿಂದಲೇ ನಾನು ಇದುವರೆಗೂ ನೋಡ್ತಾ ಇರೋದು ಅಂತ ಅಂದಾಗ ವಿಮಲನು ಸಹ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಪ್ಲೀಸ್ ಸಮಾಧಾನ ಮಾಡ್ಕೋ ಸುಮಿತ್ರಾ, ನಿಜವಾಗ್ಲೂ ಶಾರದಾ ಬೇಕಂತ ಮಾಡಿಲ್ಲ ಕಣೆ, ಆ ಮನೆಗಾಗಲಿ ನಿನಗಾಗಲಿ ಕೆಟ್ಟದ್ದು ಮಾಡೋ ಉದ್ದೇಶ ಅವಳಿಗಿಲ್ಲ, ಯಾವುದೋ ಒಂದು ಬಲವಾದ ಕಾರಣದಿಂದ ಈ ರೀತಿ ಆಗಿದೆ ಅಂತ ಅಂದಾಗ, ಅಲ್ಲ ವಿಮಲ ಇಷ್ಟು ಬದಲಾಗ್ಬಿಟ್ಟಿದ್ದೀನಿ ಈ ಮನೆಗೆ ಬಂದಮೇಲೆ ನೀನು, ಅಥವಾ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದೆಯಾ, ನನ್ನ ಮಗಳು ಕಣ್ಣೀರು ಕಷ್ಟ ನಿನಗೆ ಅರ್ಥ ಆಗ್ತಿಲ್ವಾ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಸುಮಿತ್ರಾ ಹೇಳ್ತಾ ಇರ್ತಾಳೆ, ನನ್ನ ಮಗಳು ಸಿದ್ದನ್ನ ಎಷ್ಟು ಇಷ್ಟಪಟ್ಟಿದ್ಲು, ಮದುವೆ ಆಗಬೇಕು ಅಂತಲೂ ಸಹ ಹೊರಟಿದ್ಲು, ಆದರೆ ಅದೆಲ್ಲ ಹಾಳಾಗೋಯ್ತು, ಅಷ್ಟೊತ್ತಿಗೆ ಈ ಪಾಪಿ ಬಂದಳು, ಈ ಪಾಪಿ ಹಾಕ್ಕೊಂಡಿರೋ ಈ ಮಾಂಗಲ್ಯ ಇಷ್ಟೊತ್ತಿಗೆ ನನ್ನ ಮಗಳು ಕೊರಳಲ್ಲಿ ಇರಬೇಕಿತ್ತು ಅಂತ ಅಂದಾಗ ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅದನ್ನು ಕಿತ್ಕೊಂಡು ಇವಳು ಕುತ್ತಿಗೆ ಹಾಕೋಬಿಟ್ಲು ಅಂತ ಅಂದಾಗ ವಿಮಲನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಈ ಕಡೆ ಸುಮಿತ್ರನೂ ಅಳ್ತಾ ನಿಂತ್ಕೊಬಿಟ್ಲು, ಈ ಕಡೆ ಶಾರದನೂ ಸಹ ಏನು ಮಾತಾಡದೆ ಸೈಲೆಂಟಾಗಿ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.